ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂತು, ಹರಿ, ಏನಾಗಿದೆಯೋ ನಿಮಗೆ? ನಿಮ್ಮಮ್ಮ ಪ್ರತಿದಿನ ಹೊಸಲಿಗೆ ಪೂಜೆ ಮಾಡ್ತಾಳೆ. ಯಾಕೆ ಹೇಳಿ? ಈ ಮನೆ ದೇವಸ್ಥಾನ ಇದ್ದಾಗೆ ಈ ಮನೇಲಿರೋರು ನಗನಗುತ್ತಾ ಪ್ರೀತಿಯಿಂದ ಶಾಂತಿಯಿಂದ ಬದುಕಲಿ ಅಂತ. ಇಬ್ರು ಅಣ್ಣ ತಮ್ಮಂದ್ರಪ್ಪ, ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರಿಗೆ ಹೆಗಲಾಗಬೇಕು. ನೀವು ನೋಡಿದ್ರೆ ಹೀಗೆ ಕಿತ್ತಾಡ್ತಿದ್ದೀರಲ್ರೋ, ಏನ್ರು ಆಗಿದೆ ನಿಮ್ಗೆ? ಸುಮ್ಮನೆ ನೀವು. ಅಣ್ಣ ಅಂತ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅವನೇ ನನಗೆ ಹೆಗ್ಲಾಗ್ತಾನಪ್ಪ. ನೀನೇನೋ ನನಗೆ ಹೇಳೋದು? ಹರಿ, ತಮ್ಮ ಚಿಕ್ಕವನು ಅಂತ ಅವನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ನಿನ್ ಬುದ್ಧಿ ಇಲ್ವಾ? ಬಾಯಿ ಬಂದಾಗ ಮಾತಾಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಏನೋ ದೊಡ್ಡದಾಗ ಮಾತಾಡ್ ಬಂದ್ಬಿಟ್ಟ. ಇನ್ನು ಸಲ ಏನಾದ್ರು ಮಾತಾಡಿದ್ರೆ ಹರಿ, ಹರಿ, ಸಂತು, ಸಾಕ್ ಮಾಡ್ರು, ಸಾಕ್ ಮಾಡ್ರಪ್ಪ. ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಕಣ್ರು. ಇವಿಬ್ರು ಹಿಂಗ್ ಜಗಳ ಮಾಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ. ಈ ಮನೇಲಿ ಏನಿಲ್ಲ ಅಂದ್ರೂ ಬದುಕ್ಬೋದು, ಆದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲಪ್ಪ. ಆ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ನೀವೇನೋ ಹೇಳ್ತೀರಾ ಮಾವ, ಮನೇಲಿ ನೆಮ್ಮದಿ ಇರ್ಬೇಕು ಅಂತ. ಅಷ್ಟು ಕಾಸ್ಟ್ಲಿ ಒಡವೆ ಕಳ್ಕೊಂಡ್ರು ನನಗ್ ಗೊತ್ತು, ಅದ್ರ ನೋವೇನು ಅಂತ. ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ಅರ್ಥ ಆಗುತ್ತಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಅದೇನ್ ಸಮಸ್ಯೆ ಬಂದಿದೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಹಿಂಗ್ ಜಗಳ ಮಾಡೋದ್ರಿಂದ ಏನೂ ಆಗಲ್ಲ ಸಿಂಚನ. ನೋಡಿ ಮಾವ, ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ನನ್ನ ಒಡವೆ ವಾಪಸ್ ಬೇಕು ಅಷ್ಟೇ. ಕದ್ದಿರೋರು ತಂದು ನನಗ್ ಕೊಡ್ಬೇಕು. ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೂ ಹೇಸಲ್ಲ. ನಾನು ಅಷ್ಟೇ ಕಣೆ. ನನ್ನ 5 ಲಕ್ಷ ಸಿಗಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ, ಪೊಲೀಸ್ಗಲ್ದೇ ಅವ್ರ ಅಪ್ಪಂಗ್ ಕೊಡ ಕೊಡವ. ಅಣ್ಣ, ಯಾಕೆ ರೋಹಿತ್ ಕಿತ್ತಾಡ್ತಾ ಇದ್ದೀರಾ? ಅಪ್ಪ ಅಮ್ಮನ ಒಂದ್ಸತಿ ನೋಡಿ, ನೀವಿಬ್ರು ಕಿತ್ತಾಟದಿಂದ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನೋಡಿ ಒಂದ್ಸತಿ. ಸಾಕು ಸುಮ್ನಿರೆ. ನೀನು ಆ ಜಯಂತ ಕೋಟ್ಯಾಧೀಶ್ವರ ಮದುವೆ ಆಗಿ ಆರಾಮಾಗಿದ್ಯಾ? ಕಷ್ಟಪಟ್ಟು ಕೂಡಿಡೋ ದುಡ್ಡು ಏನು ಅಂತ ನನಗೆ ಗೊತ್ತು. ಸಂತು, ಸುಮ್ಮನೆ ಇರಿಯಪ್ಪ ನೀವು. ನಮ್ಮ ಪರಿಸ್ಥಿತಿ ಹಂಗಲ್ಲ. ಪೈಸಾ ಕೂಡಿಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು? ಅಪ್ಪ ನೊಂದ್ಕೊಂಡ್ಬಿಡ್ತಾರಂತೆ, ನನಗೆ ನೋವಾಗಲ್ವಾ? ನೋಡಿಯಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು ಅವ್ರು ಯಾರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.